टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಾಳೆಯಿಂದ ಜಮ್ಮು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರೆ ಆರಂಭ. ಸಂತ್ರಸ್ತ ತಾಯಿ ಬಳಿಕ ಕ್ಷಮೆ ಕೇಳಿದ ಸ್ಟಾಲಿನ್. ತಾವಿ ನದಿ ತೀರದಲ್ಲಿ ವಿಶೇಷ ಆರತಿ. ಟ್ರಂಪ್ ಹೊಸ ತೆರಿಗೆ ಮಸೂದೆಗೆ ಸೆನೆಟ್ ಅಂಗೀಕಾರ. ಇರಾನ್ ಪರ ಬ್ಯಾಟ್ ಬೀಸಿದ ರಷ್ಯಾ ಅಧ್ಯಕ್ಷ ಪುಟಿನ್. ಇದೆಲ್ಲವನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ಜಮ್ಮು ಮತ್ತು ಕಾಶ್ಮೀರದ ಬಾಲ್ಟಾಲ್ ಬೇಸ್ ಕ್ಯಾಂಪ್ನಲ್ಲಿರುವ ಸ್ಥಳೀಯ ಅಂಗಡಿಗಳ ವ್ಯಾಪಾರಿಗಳು ಪವಿತ್ರ ಅಮರನಾಥ ಯಾತ್ರಿಕರನ್ನ ಸ್ವಾಗತಿಸಲು ಸಜ್ಜಾಗಿದ್ದಾರೆ. ಜುಲೈ 3ರಿಂದ ಬಾಲ್ಟಾಲ್ ಮತ್ತು ಪಹಲ್ಗಾಮ್ ಮಾರ್ಗಗಳ ಮೂಲಕ ಅಮರನಾಥ ಯಾತ್ರೆ ಪ್ರಾರಂಭವಾಗಲಿದೆ. ಪೊಲೀಸ್ ಕಸ್ಟಡಿ ಸಾವು ಪ್ರಕರಣ ತಮಿಳುನಾಡಿನಾದ್ಯಂತ ಸಾಕಷ್ಟು ಸದ್ದು ಮಾಡ್ತಿದೆ. ಈ ಮಧ್ಯೆ ಸಂತ್ರಸ್ತನ ತಾಯಿಗೆ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಕ್ಷಮೆ ಕೋರಿದ್ದಾರೆ. ಶಿವಗಂಗಾದ ಮೃತ ಅಜಿತ್ ಕುಮಾರ್ ತಾಯಿಯೊಂದಿಗೆ ದೂರವಾಣಿ ಸಂಭಾಷಣೆಯಲ್ಲಿ ಮಾತನಾಡಿದ ಸ್ಟಾಲಿನ್ ಕುಟುಂಬಸ್ಥರನ್ನ ಧೈರ್ಯವಾಗಿರುವಂತೆ ಕೇಳಿಕೊಂಡ್ರು. ನನಗೆ ತುಂಬಾ ವಿಷಾದವಿದೆ ಅಂತ ಸ್ಟಾಲಿನ್ ಹೇಳಿದ್ದಾರೆ. ಎಕ್ಸ್ನಲ್ಲಿ ಈ ಬಗ್ಗೆ ವಿಡಿಯೋ ಶೇರ್ ಮಾಡಿದ್ದಾರೆ.